ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳೇ, ಮೊಹಮ್ಮದ್ ತಬರೇಜ್ ಆಲಂ ಸರ್, ಮಿನಿಸ್ಟರ್ ಆಫ್ ಸ್ಟೇಟ್, ವೆಸ್ಟರ್ನ್ ಘಾಟ್ಸ್ ಅಡ್ವೈಸರಿ ಬೋರ್ಡ್, ಟಾಸ್ಕ್ ಫೋರ್ಸ್ ಅಡ್ವೈಸರಿ ಬೋರ್ಡ್ ಮೆಂಬರ್, ಚೇರ್ಮನ್ ನಹೀಮುಲ್ಲಾ ಸರ್, ವೆಸ್ಟರ್ನ್ ಘಾಟ್ ಟಾಸ್ಕ್ ಫೋರ್ಸ್ ಮೆಂಬರ್, ಕಲೀಮುಲ್ಲಾ ಸರ್, 30 ವರ್ಷಗಳು ತಮ್ಮ ಜೀವನವನ್ನು ಮಕ್ಕಳಿಗೋಸ್ಕರ ಮುಡಿಪಾಗಿಟ್ಟಂತ 30 ವರ್ಷಗಳ ತಮ್ಮ ಸರ್ವಿಸ್, ಅದರ ನಂತರವೂ ಮಕ್ಕಳ ಜೊತೆ ಮಿಲನವಾಗಿರುವಂತಹ ನಮ್ಮ ನೆಚ್ಚಿನ ನನ್ನ ಸ್ವಂತ ಸರ್ ಆದಂತಹ ಕಲೀಮುಲ್ಲಾ ಸರ್ ಅವರು ವೇದಿಕೆಯಲ್ಲಿ ಇದ್ದಾರೆ. ಅದೇ ರೀತಿ ಮತ್ತು ಬೇಗೂರ್ ಅಬ್ದುಲ್ಲಾ ಸರ್, ಮದರ್ಲ್ಯಾಂಡ್ ಸ್ಕೂಲ್ನ ಓನರ್ ಡೈರೆಕ್ಟರ್ ಆದಂತಹ ಜಾವೀದ್ ಸರ್, ಶಾಹಿನ್ ಮ್ಯಾಮ್, ಎಲ್ಲಕ್ಕಿಂತ ಮೇಲಾಗಿ ನಮ್ಮ ಶಾಲೆಯ ಐರನ್ ಲೇಡಿ ಅಂತಾನೆ ಹೇಳ್ಬೋದು. ನಮಗೆಲ್ಲ ದಿನನಿತ್ಯವೂ ಫೋನ್ ಮಾಡಿ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಸಮೀನಾ ಅತೀಕ್ ಮೇಡಮ್ ರವರು, ಅದೇ ರೀತಿ ನಮ್ಮ ಅಂಬ್ರಿನ್ ಮ್ಯಾಮ್ ರವರು, ಮತ್ತು ಇಲ್ಲಿ ನೆರೆದಿರತಕ್ಕಂತ ನನ್ನ ಎಲ್ಲ ಪ್ರೀತಿಯ ಪೋಷಕರು, ಅದೇ ರೀತಿ ಎಲ್ಲಕ್ಕಿಂತ ಮೇಲಾಗಿ ನಮ್ಮ ಶಾಲೆಯ ನಮ್ಮೆಲ್ಲರ ಕೇಂದ್ರ ಬಿಂದುಗಳಾಗಿರುವಂತ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ, ನಿಮಗೆಲ್ಲರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಇದಾಗಲೇ ಸ್ವಾಗತ ಭಾಷಣವನ್ನು ಫಜಲ್ ಸರ್ ಅವರು ಮಾಡಿದ್ದಾರೆ. ಆದರೂ ನನ್ನ ಮನಸ್ಸು ಕೇಳಬೇಕಲ್ಲ, ಅದಕ್ಕಾಗಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲರೂ ಕಾರ್ಯಕ್ರಮ ಮುಗಿಯುವವರೆಗೂ ನಮ್ಮ ಶಾಲೆಯಲ್ಲಿ ಕಲಿತಿರುವಂತಹ ಮಕ್ಕಳು, ಅದೇ ಜೊತೆ ಆ ಮಕ್ಕಳ ಪೇರೆಂಟ್ಸ್, ಅವರ ಬೆನ್ನೆಲುಬಾಗಿ ನಿಂತಿರುವಂತ ನಮ್ಮ ಪೇರೆಂಟ್ಸ್, ಈ ಸಭೆಗೆ ಶಿಸ್ತು ಬದ್ಧತೆ ಏನೆಂದು ತೋರಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಮೊದಲನೆಯದಾಗಿ ಕಳಕಳಿಯವಾಗಿ ನಾನು ಪ್ರಾರ್ಥನೆ ಮಾಡಿಕೊಳ್ತಿದ್ದೀನಿ. ನಾನು ಈ ಶಾಲೆಗೆ ಬಂದಾಗ ನಿಮಗೆಲ್ಲರಿಗೆ ಗೊತ್ತಿರಬಹುದು, ಈ ಶಾಲೆ ಒಂದು ನಮ್ಮ ಬಿಲ್ವಾರದಳಿಯ ಒಂದು ಪ್ರೀತಿಯ ಸಂಕೇತವೇ. ಸುಮಾರು 300ರಷ್ಟು ಮಕ್ಕಳು ಇಂದು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಅವರೆಲ್ಲರೂ ತಮ್ಮ ದಿನನಿತ್ಯದ ಎಲ್ಲ ಕಷ್ಟ, ಪೇರೆಂಟ್ಸ್ಗೆ ನಾ ಹೇಳ್ತಾ ಇರೋದು, ಸಾರಿ ಯಾರು ತಪ್ಪಾಗಿ ತಿಳ್ಕೋಬೇಡಿ, ಪೇರೆಂಟ್ಸ್ಗಳು ತಮ್ಮ ದಿನನಿತ್ಯದ ಎಲ್ಲಾ ಕಷ್ಟವನ್ನು ತಮ್ಮ ಮಕ್ಕಳಿಗಾಗಿ ನಾವೆಲ್ಲರೂ ಇಲ್ಲಿ ನಾನು ನೋಡ್ತಾ ಇರುವಾಗ ಇಲ್ಲಿನ 99.9 ಪೇರೆಂಟ್ಸ್, ನಮ್ಮ ಶಾಲೆಯ 99ರಷ್ಟು ಪೇರೆಂಟ್ಸ್ಗಳು ಎಲ್ಲರೂ, ನೀವೆಲ್ಲರೂ ದಿನವೂ ಆಟೋ ಮತ್ತು ಇತರ ವೆಲ್ಡಿಂಗ್ ಹಾಗೂ ಇತರ ಕೆಲಸಗಳನ್ನು ಮಾಡಿ ತಮ್ಮ ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ, ಎಲ್ಲರೂ ದಿನನಿತ್ಯದ ಕೆಲಸಗಳಲ್ಲಿ ತಮ್ಮ ಮಕ್ಕಳ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸಬೇಕು ಅಂತ ನಮ್ಮ ಕೈಗಳಿಗೆ ನೀವು ತಂದು ಕೊಟ್ಟಿದ್ದೀರಾ. ಇದು ನಮ್ಮ ಮತ್ತು ನಮ್ಮ ಆಡಳಿತ ಮಂಡಳಿಯ ಒಂದು ಭರವಸೆ ನಿಮಗೆ ಕೊಡಬೇಕು ಅಂತ ಹೇಳಿದ್ರೆ, ನಾವು ಎಂದಿಗೂ ನಿಮ್ಮ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುವುದಿಲ್ಲ. ನಿಮ್ಮ ಮಕ್ಕಳನ್ನು ಅತ್ಯಂತ ಸುಂದರವಾದ ರೀತಿಯಲ್ಲಿ ಅವರ ಭವಿಷ್ಯವನ್ನು ರೂಪಿಸುವಲ್ಲಿ ನಾವು ನಮ್ಮ ಪಾತ್ರವನ್ನು ವಹಿಸುತ್ತೇವೆ ಅಂತ ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಗುರುಗಳಾದವರು ನಾವು ಯಾವತ್ತು ಒಂದು ಪಾರ್ಟ್ ಮಾತ್ರ ಪೇರೆಂಟ್ಸ್ ನೋಡ್ತಾರೆ, ಎರಡು ಕೈ ಒಟ್ಟುಗೂಡಿದರೆ ಮಾತ್ರ ಚಪ್ಪಾಳೆಯಾಗಿ ಜೋರಾದ ಶಬ್ದ ಬರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ನಾವು ನಮ್ಮ ಕೆಲಸವನ್ನು ಅತ್ಯಂತ ನಿಕಟಪೂರ್ವವಾಗಿ, ಅತ್ಯಂತ ಕ್ಲಿಪ್ತವಾಗಿ ನಾವು ನಡೆಸ್ತಾ ಇದ್ದೀವಿ. ಆದರೆ ಪೇರೆಂಟ್ಸ್ ನ ಸೈಡ್ ಇಂದನೂ ನಮಗೆ ತುಂಬಾ ಸಪೋರ್ಟ್ ಇನ್ನೂ ಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲಾ ದಿನ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಮತ್ತೆ ಇರೋ ವಿಷಯಗಳಲ್ಲಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಮಕ್ಳು ಹಂಗೆ ಮಾಡಿದ್ರು, ಪೇರೆಂಟ್ಸ್ ಈ ತರ ಮಾಡಿದ್ರು ಅಂತ ಹೇಳ್ತೀನಿ. ಬಟ್ ಈ ಸಲ ನಾನು ನಮ್ಮ ಮಕ್ಕಳದು ಸ್ವಲ್ಪ ಅಡ್ವಾಂಟೇಜಸ್ ಹೇಳ್ಬೇಕು ಅಂತ ನನ್ನಲ್ಲಿ ಒಂದು ಬಹಳವಾದಂತ ಒಂದು ಆಸಕ್ತಿ ತೋರಿಸ್ತಾ ಇದ್ದೀನಿ. ನೋಡಿ,
ಯಾವತ್ತು ನಮ್ಮ ಮಕ್ಕಳು ಪೇರೆಂಟ್ಸ್ ನನ್ನ ಹತ್ರ ಬಂದು ಹೇಳ್ತಾರೆ, ಇಲ್ಲ ಕ್ಲಾಸ್ ಟೀಚರ್ಗಳ ಹತ್ರ ಹೇಳ್ತಾರೆ, ಮೊಬೈಲ್ ತುಂಬಾ ಯೂಸ್ ಮಾಡ್ತಿದ್ದೀರಾ, ಇಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ಮಗ ಫೋಕಸ್ ಮಾಡ್ತಾ ಇದ್ದೀನಿ ಅಂತ. ಬಟ್ ನಾವೆಲ್ಲರೂ ಒಂದು ವಿಷಯವನ್ನು ನಾವು ಸ್ವಲ್ಪ ಮನಗಾಣಬೇಕಾಗಿರುತ್ತೆ. ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು ಯಾವಾಗಲೂ ಈ ಜನರೇಷನ್ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಿದ್ದೀರಾ ಪೇರೆಂಟ್ಸ್. ನನ್ನ ಮಗ ಅದು ನೋಡ್ತಾ ಇಲ್ಲ, ನನ್ನ ಮಗ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ಓದಿನಲ್ಲಿ, ನನ್ನ ಮಗ ಅದ್ ಮಾಡ್ತಾ ಇದ್ದಾನೆ, ನನ್ನ ಮಗ ಇದ್ ಮಾಡ್ತಾ ಇದ್ದಾನೆ ಅಂತ ನಿಮಗೆಲ್ಲ ಒಂದು ಕಾಳಜಿ ಇದೆ. ಬಟ್ ಇನ್ನೂ ಸ್ವಲ್ಪ ಕೆಲವು ವಿಷಯಗಳು ನಾವು ಗಮನ ಕೊಡ್ತಾ ನೋಡಿದ್ರೆ, ಈಗಿನ ಕಾಲದ ಮಕ್ಕಳಲ್ಲಿ ಥೆಫ್ಟ್ ಮೆಂಟಾಲಿಟಿ, ಕಳ್ಳತನದ ಮನೋಭಾವ ತುಂಬಾ ಅಳಿಸಿ ಹೋಗಿದೆ. ಈ ಕಾಲದ ಮಕ್ಕಳಲ್ಲಿ ಕಳ್ಳತನದ ಮನೋಭಾವಗಳು ತುಂಬಾ ಕಮ್ಮಿ ಆಗಿದೆ. ನಾವೆಲ್ಲ ನೋಡ್ತಾ ಇದ್ದೀವಿ ನಮ್ಮ ದಿನನಿತ್ಯದ ತುಂಬಾ ಹಿಂದೆ ನಾವು ಕೇಳ್ತಾ ಇದ್ವಿ, ಅಲ್ಲಿ ಅಷ್ಟು ಕಳ್ಳತನ ಆಯ್ತು, ಇಷ್ಟು ಕಳ್ಳತನ ಆಯ್ತು, ಲೂಟಿ, ದರೋಡೆ, ಆತರ ವಿಷಯಗಳೆಲ್ಲ ಎಸ್ಪೆಷಲಿ ಇನ್ ಅವರ್ ಸೌತ್ ಇಂಡಿಯಾ, ನಮ್ಮ ದಕ್ಷಿಣ ಭಾರತದಲ್ಲಿ ಈ ಕಳ್ಳತನ ಪ್ರಕರಣಗಳು ತುಂಬಾ ಈಗಿನ ಜೆನ್ಸಿ ಮಕ್ಕಳಲ್ಲಿ ತುಂಬಾ ಕಡಿಮೆ ಆಗಿದೆ ಅಂತ ನಾವು ಹೇಳ್ಬೋದು. ಆದ್ರೆ ಇನ್ನೊಂದು ವಿಷಯದಲ್ಲಿ ನಾವು ಇನ್ನೂ ಸ್ವಲ್ಪ ಅದನ್ನ ಡೀಪ್ ಆಗಿ ನೋಡಿದ್ರೆ, ಆ ಡೀಪ್ ಆಗಿ ನೋಡಿದಂತ ಸಂದರ್ಭದಲ್ಲಿ ಆ ಕೆಲವು ಮಕ್ಕಳು ಕಳ್ಳತನ ಮಾಡ್ತಾ ಇದ್ದಾರೆ ಅಂತ ನಮಗೆ ಒಂದು ಸ್ಟಡೀಸ್ ಅಲ್ಲಿ ಹೇಳ್ತಾ ಇದೆ. ಇನ್ನು ಸ್ವಲ್ಪ ಮಕ್ಕಳು ಆ ಮೆಂಟಾಲಿಟಿಯಲ್ಲಿ ಇದ್ದಾರೆ ಅಂತ. ಯಾಕೆ ಈ ರೀತಿಯಾದ ಮೆಂಟಾಲಿಟಿ ಇದೆ ಅಂತ ಅವ್ರನ್ನ ಝೂಮ್ ಮಾಡಿ ಹೋದಾಗ ನಮಗೆ ಅರ್ಥವಾಗುವುದು ಏನಂತ ಹೇಳಿದ್ರೆ, ಈ ತರ ಕಳ್ಳತನ ಪ್ರವೃತ್ತಿಯನ್ನು ಈಗಲೂ ಮುಂದುವರಿಸುವಂತ ಮಕ್ಕಳು ಮಾದಕ ವ್ಯಸನಿಗಳಾಗಿದ್ದಾರೆ ಅಂತ. ಮಾದಕ ವ್ಯಸನಿಗಳಾದಂತ ಮಕ್ಕಳು ದುಡ್ಡನ್ನು ಕಳ್ಳತನ ಮಾಡ್ತಾನೆ, ದುಡ್ಡು ಕೊಡದಿದ್ರೆ ಸ್ವಂತ ಅಮ್ಮನನ್ನು ಸಿಲಿಂಡರ್ ನಿಂದ ತಲೆಗೆ ಹೊಡೆದು ಕೊಲ್ಲುತ್ತಾನು ಇದ್ದಾರೆ. ಸೊ ನಾನು ಹೇಳಲು ಬಯಸುವುದೇನೆಂದ್ರೆ, ಖಾಲಿ 6 ರಿಂದ 8 ಗಂಟೆಗಳು ಮಾತ್ರ ನಿಮ್ಮ ಮಕ್ಕಳು ನಮ್ಮ ಕೈಯಲ್ಲಿ ಇರ್ತಾರೆ. ಕೇವಲ 6 ರಿಂದ 8 ಗಂಟೆ. ನಾವು ಇಲ್ಲಿ ಎಷ್ಟೇ ಶಿಸ್ತನ್ನು ಬಯಸಿದರೂ ನಮ್ಮ ಮಕ್ಕಳಿಗೆ ಬಾಕಿ ಇರುವಂತ 16 ಗಂಟೆ ನಿಮ್ಮ ಸುಪರ್ದಿಯಲ್ಲೇ ನಿಮ್ಮ ಮಕ್ಕಳು ಬೆಳೆಯುತ್ತಾ ಇರ್ತಾರೆ. ಆ ಬೆಳೆಯುವಂತ ಸಂದರ್ಭದಲ್ಲಿ ರಾತ್ರಿ ಮಗು ಎಷ್ಟೊತ್ತಿಗೆ ಮಲಗುತ್ತಿದ್ದಾನೆ, ಅವನು ಯಾವ ಯಾವ ಚಟಗಳನ್ನು ಅಭ್ಯಾಸ ಮಾಡಿಕೊಳ್ತಾ ಇದ್ದಾನೆ, ಅವನು ಬೆಳಿಗ್ಗೆ ಎಷ್ಟೊತ್ತಿಗೆ ಓದ್ತಿದ್ದಾನೆ, ಎಲ್ಲವೂ ಪೋಷಕರಾದಂತ ನಿಮ್ಮ ಕೈಯಲ್ಲೇ ಇರುತ್ತೆ. ಮತ್ತೊಂದು ಮಾತು, ಮೊದಲೆಲ್ಲ ಶಿಕ್ಷಕರು ವಿದ್ಯೆಯನ್ನು ಶಿಕ್ಷೆ ಕೊಟ್ಟು ಕಲಿಸ್ತಾ ಇದ್ರು, ಅದರಿಂದನೇ ಅವರು ಶಿಕ್ಷಕರಾಗಿರೋದು. ಇದಕ್ಕೆ ಮುಂಚೆ ಒಂದು ಬಾರಿ ಮೀಟಿಂಗ್ ಅಲ್ಲಿ ನಾನು ಇದೇ ವಿಷಯವನ್ನು ಪ್ರಸ್ತಾಪಿಸಿದೆ. ನಾವು ಏನಾದರೂ ಮಕ್ಕಳನ್ನು ತಿದ್ದಲು ಬಯಸಿದಾಗ ನಮಗೆ ಪೇರೆಂಟ್ಸ್ ಆಗಲೇ ಬಂದು ನೀವು ನಮ್ಮನ್ನು ತರಾಟೆಗೆ ತೆಗೊಳ್ಳುವಂತ ತುಂಬಾ ಸನ್ನಿವೇಶಗಳು, ನಮ್ಮ ಸ್ಟಾಫ್ ಗಳನ್ನು ತರಾಟೆಗೆ ತೆಗೆಯುವಂತ ತುಂಬಾ ಸನ್ನಿವೇಶಗಳು ನಡೆದಿದೆ. ನಾನು ನಿಮಗೆ ಹೇಳಬಯಸುವುದೇನಂತ ಹೇಳಿದ್ರೆ, ನಿಮ್ಮ ಮಕ್ಕಳಿಗೆ ನಾವು ಎಷ್ಟೇ ಹೊಡೆದರು ಬೈದರು ನಮ್ಮಲ್ಲಿ ಒಂದು ಪ್ರೀತಿ ಇರುತ್ತೆ. ಆ ಪ್ರೀತಿಯಿಂದನೇ ನಾವು ಆ ಮಕ್ಕಳಿಗೆ ಹೊಡಿತೀವಿ, ಆ ಮಕ್ಕಳಿಗೆ ಬೈತೀವಿ, ಆ ಮಕ್ಕಳಿಗೆ ನಾವು ತಿದ್ದುತ್ತೀವಿ. ಇವತ್ತು ಒಂದು ಮಕ್ಕಳಿಗೆ ಶಿಕ್ಷಕನಾದವನು ಗುರುವಿನ ಗುಲಾಮನಾಗುವವರೆಗೂ ದೊರಕದಯ್ಯ ಮುಕುಟ, ಹೌದಲ್ವಾ? ಯಾವತ್ತು ನಿಮ್ಮ ಮಗು ಗುರುವಿನ ಗುಲಾಮನಾಗುತ್ತಾನೋ ಅವತ್ತು ಮಾತ್ರ ಅವನಿಗೆ ಮುಕುಟ ಅಂದ್ರೆ ಕಿರೀಟವು ದೊರಕುತ್ತದೆ. ನೋಡಿ, ನಾವು ಇವತ್ತು ನಿಮ್ಮ ಮಕ್ಕಳಿಗೆ ಏನಾದ್ರೂ ಒಂದು ವಿಷಯದಲ್ಲಿ ನಿಮ್ಮ ಮಗುವಿನ ತಿದ್ದುತ್ತಿದ್ದೀವಿ, ನಿಮ್ಮನ್ನ ಮಗುವಿಗೆ ಬೈತಾ ಇದ್ದೀವಿ, ನಿಮ್ಮ ಮಗುವಿಗೆ ಹೊಡಿತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಅವರ ಮೇಲಿರುವ ಪ್ರೀತಿಯಿಂದ. ಇವತ್ತು ನಾವು ಹೊಡೆದಿಲ್ಲ ಅಂತ ಹೇಳಿದ್ರೆ ನಾಳೆ ಒಂದು ದಿನ ನಿಮ್ಮ ಮಗು ಖಂಡಿತವಾಗಿ ಅಂತ ಹೇಳಲ್ಲ, ನಾಳೆ ಒಂದು ದಿನ ನಿಮ್ಮ ಮಗು ಪೊಲೀಸ್ ಸ್ಟೇಷನ್ ಅಲ್ಲಿ ಏಟು ತಿಂತಾನೆ. ಆ ಏಟಿಗೆ ಯಾವತ್ತು ನಾವು ಕೊಡುವಂತ ಪ್ರೀತಿ ಯಾವತ್ತು ಆ ಮಕ್ಕಳಿಗೆ ಪೊಲೀಸ್ ಕೊಡುವುದಿಲ್ಲ, ಹೌದಲ್ವಾ? ಅದಕ್ಕಾಗಿ 2 ಕೈ ತಟ್ಟಿದಾಗ ಮಾತ್ರ ಚಪ್ಪಾಳೆ ಅಂತ ಹೇಳುವ ರೀತಿಯಲ್ಲಿ ಅದೇ ರೀತಿ ಶಿಕ್ಷಕರಾದವರಿಗೆ ನಿಮ್ಮ ತುಂಬಾ ಪ್ರೋತ್ಸಾಹವನ್ನು ಕೊಡಬೇಕು. ಅದೇ ರೀತಿ ಫಜಲ್ ಸರ್ ತುಂಬಾ ವಿಷಯಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈ ವರ್ಷದಿಂದ ಅಂತ ಹೇಳಿದ್ರೆ ಮುಂದೆ ಬರುವಂತ 26-27ನೇ ಸಾಲಿನ ಅಕಾಡೆಮಿಕ್ ಇಯರ್ಲಿ ನಾವು ನಮ್ಮ ಮಕ್ಕಳಿಗೆ ನಮ್ಮ ಕೈಯಲ್ಲಿ ಆದಂತಹ ನೀಟ್, JEE ಎಕ್ಸಾಮಿನೇಷನ್ ಗಳಿಗೆ ಫೌಂಡೇಶನ್ ಕೋರ್ಸ್ ಗಳನ್ನು ಆರಂಭಿಸ್ತಾ ಇದ್ದೀವಿ.
ಅದಕ್ಕೆ ಏನು ಹೆಚ್ಚುವರಿಯಾಗಿ ಯಾವುದೇ ಶುಲ್ಕವನ್ನು ನಾವು ಪಡೆದುಕೊಳ್ತಾ ಇಲ್ಲ. ನಾನು ಇಲ್ಲಿ ಬ್ಯಾಂಗ್ಳೂರಿಗೆ ನನ್ನ ಸ್ವಂತ ಸರ್ ನಾನು ಕೂರಿಸ್ಕೊಂಡು ಹೇಳ್ತಾ ಇದ್ದೀನಿ, ನಾನು ಈ ಬ್ಯಾಂಗ್ಳೂರಿಗೆ ಬಂದು ಎಷ್ಟು ಕಷ್ಟಪಟ್ಟಿದ್ದೀನಿ. ಸರೇ ನಮಗೆ ಎಲ್ಲ ಇನ್ಚಾರ್ಜ್ ಆಗಿದ್ದು. ನಾವು ಸಿವಿಲ್ ಸರ್ವಿಸ್ ಓದ್ತಾ ಇರುವಾಗ 1-2 ವರ್ಷಗಳ ಕಾಲ ನಮಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸರ್ ರಿಟೈರ್ಡ್ ಆಗಿ ತುಂಬಾ ವರ್ಷ ಆಗಿದೆ, ಆದ್ರೂ ಕೂಡ ನಾವು ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಾಗ ಅದು ಹೇಳಕ್ಕೆ ಆಗೋದಿಲ್ಲ. ಅದಕ್ಕಿಂತ ಮಿಗಿಲಾಗಿ ನಮಗೆ ಅಷ್ಟು ಸಪೋರ್ಟ್ ಅನ್ನು ನಮ್ಮ ಕಲಿಮುಲ್ಲಾ ಸರ್ ಮಾಡಿದ್ದಾರೆ. ಸುಮಾರು 30 ವರ್ಷಗಳು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದಾದ ಮೇಲೆ ಇಂದಿನವರೆಗೆ ಟಿಲ್ ದ ಡೇಟ್ ನಿಮಗೆಲ್ಲ ಗೊತ್ತಿದೆ, HHS ಅಂಡ್ HMS ಅಮಿತ್ ಶಾ ಕಾಂಪ್ಲೆಕ್ಸ್ ಅಂತ ಅಲ್ಲಿ ನಡೀತಿರುವಂತ ITI ಸ್ಕಿಲ್ ಡಿಪಾರ್ಟ್ಮೆಂಟ್, ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಶಿವಾಜಿನಗರಲ್ಲಿ ಇರುವಂತಹ ಒಂದು ಶಾಲೆಯ ಎಲ್ಲದರ ಅಡ್ಮಿನಿಸ್ಟ್ರೇಟರ್ ಆಗಿ ಸರ್ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 2000ದಷ್ಟು ವಿದ್ಯಾರ್ಥಿಗಳು ಅಲ್ಲಿ ಎಲ್ಲ ಕಲಿಕೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಶಾನುಭೋಗನಲ್ಲಿ ಇರುವಂತಹ ಮದ್ರಸದಲ್ಲಿ ಸಂಡೇ ಇರುವ ಒಂದು ದಿನ ರಜದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಬಂದುಬಿಟ್ಟು SLC ಮಕ್ಕಳಿಗೆ, 9th 8th 10th ಮಕ್ಕಳಿಗೆ ಬೆಳಿಗ್ಗೆ 6 ಗಂಟೆಗೆ ಬಂದ್ಬಿಟ್ಟು 12 ಗಂಟೆಯವರೆಗೂ ಒಂದು ದಿನದ ಬಿಡುವಿಲ್ಲದೆ ಅಂತೆ ಸರ್ ಕ್ಲಾಸ್ಗಳನ್ನು ತೆಗಿತಾರೆ. ಸಾರ್ನ ಕೂರಿಸಿ ನಾನು ಹೆಚ್ಚು ಅವ್ರ ಬಗ್ಗೆ ಹೊಗಳುತ್ತಾ ಇರೋದಲ್ಲ, ಅವರು ಒಂದು ದಿನ ಎವ್ರಿ ಡೇ ತನ್ನ ರಿಟೈರ್ಮೆಂಟ್ ಆದ ಲೈಫ್ ಇಂದಲೂ ಎಷ್ಟು ಸ್ಟ್ರಗಲ್ ನಮಗಾಗಿ, ಕಮ್ಯುನಿಟಿಗಾಗಿ, ಮಕ್ಕಳಿಗಾಗಿ ಮಾಡ್ತಾ ಇದ್ದಾರೆ. ನಾನು ಹತ್ತತ್ರ 1.5 ವರ್ಷ ಸಾರ್ ಹತ್ರ ಓದಿದೆ. ಒಂದು ದಿನವೂ ನಮಗೆ ಯಾವ್ದ್ರ ಬಗ್ಗೆನೂ ಕಷ್ಟ ಅಂತ ಹೇಳಿ ನಾ ಯಾವತ್ತೂ ಸರ್ ಹತ್ರ ಇವಾಗ್ಲೂ ರೀಸೆಂಟ್ ಆಗಿ 1 week 2 weeks ಬ್ಯಾಕ್ ಕೂಡ ಸರ್ ಆಫೀಸಿಗೆ ಹೋಗಿದೆ. ಹೋದ್ರೆ 1.5 hours 2 hours ನಮ್ಮನ್ನೆಲ್ಲ ಕೂರಿಸಿ ಚೆನ್ನಾಗಿ ಮಾತಾಡಿ ನಮಗೆ ಬೇಕಾದಂತ ಮಾರ್ಗದರ್ಶನ, ನನಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಯಾವ ಡೌಟ್ ಇದ್ರು ನಾನು ಸರ್ಗೆನೆ ಫೋನ್ ಮಾಡಿ ಕೇಳೋದು, ಇಲ್ಲದ್ರೆ ಸರ್ ಹತ್ರನೇ ಹೋಗಿ ಎಲ್ಲ ಮಾತಾಡೋದು. ಅದು ನಾನು ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ, ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸರ್ ಒಂದು ಗುರು ಮತ್ತು ಶಿಷ್ಯನಲ್ಲಿರುವಂತಹ ಒಂದು ಪ್ರೀತಿಯ ಸಂಕೇತವಾಗಿ ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾಳೆ ನಮ್ಮ ಮಕ್ಕಳು, ನಮ್ಮ ಶಾಲೆಯಲ್ಲಿ ಓದುವಂತಹ ಮಕ್ಕಳು ನಮ್ಮಲ್ಲಿ ಬಂದುಬಿಟ್ಟು ಹಲವಾರು ವಿಷಯಗಳನ್ನು ಕೇಳಿ ಕೂತು ಅರಿತುಕೊಳ್ಬೇಕಾಗಿರುತ್ತೆ. ಪೇರೆಂಟ್ಸ್ ಕೂಡ ತಮ್ಮ ಮಕ್ಕಳದ ಜೀವನದ ಬಗ್ಗೆ ಇಲ್ಲಿ ನಮ್ಮ ಟೀಮಲ್ಲಿ ಇರುವಂತಹ, ನಮ್ಮ ಶಾಲೆಯಲ್ಲಿ ಇರುವಂತಹ ಎಲ್ಲರೂ 4 ಸರ್ಗಳಿದ್ದೀವಿ ನಾವು. 4 ಸರ್ಗಳು ಹಲವಾರು ಗೌರ್ಮೆಂಟ್ ಎಕ್ಸಾಮ್ಸ್ ಗಳನ್ನ ಕ್ರ್ಯಾಕ್ ಮಾಡಿದ್ದೀವಿ. ಅನ್ಫಾರ್ಚುನೇಟ್ಲಿ ನಾವು ಅದರಲ್ಲಿ ಹೋಗ್ಲಿಲ್ಲ, ಬಟ್ ಇನ್ಶಾ ಅಲ್ಲಾ ಇನ್ನೂ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಒಳ್ಳೆ ಪೋಸ್ಟ್ ಸಿಕ್ಕಿದ್ರೆ ಇನ್ಶಾ ಅಲ್ಲಾ ನಾವು ಒಂದಲ್ಲ ಒಂದು ದಿನ ಗೌರ್ಮೆಂಟ್ ಆಫೀಸರ್ಸ್ ಆಗ್ತೀವಿ ಅಂತ ನಮಗೆ ಇನ್ನೂ ಆಶಾ ಭಾವವಿದೆ. ಅದೇ ರೀತಿ ನನ್ನ ಸ್ಪೀಚ್ ನಾನು ಹೆಚ್ಚು ಟೈಮ್ ತಗೊಳಕ್ ಹೋಗಲ್ಲ. ಇವಾಗ ಓಕೆ, ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ. ನಿಮ್ಮೆಲ್ಲರ ಮಕ್ಕಳ ಜವಾಬ್ದಾರಿ ನಿಮ್ಮ ಕೈಯಲ್ಲಿ ಮಾತ್ರ ಇರುತ್ತೆ. ಎಲ್ಲ ಮಕ್ಕಳನ್ನು ಡೈಲಿ ಸ್ಕೂಲಿಗೆ ಕಳಿಸಿ, ಒಂದು ದಿನವೂ ಕೂಡ ಮಕ್ಕಳನ್ನ ಆಬ್ಸೆಂಟ್ ಮಾಡಬೇಡಿ. ಅದೇ ಜೊತೆಗೆ ನಾವು ಕೊಡುವಂತಹ ಎಲ್ಲ ದೈನಂದಿನ ಕೆಲಸಗಳನ್ನು ಮಕ್ಕಳನ್ನು ಮನೆಯಲ್ಲಿ ತಪ್ಪದೆ ಮಾಡಿಸಿ, ಇನ್ನೂ ಹಲವಾರು ವಿಷಯಗಳನ್ನು ನಾನು ಹೇಳಲು ಬರೆದಿಟ್ಟಿದೆ. ಬಟ್ ಅನ್ಫಾರ್ಚುನೇಟ್ಲಿ there is no time. So inshallah Allah give another chance. If Allah give another chance to meet, ಆ ದಿನ ನಾವೆಲ್ಲ ಇನ್ನೂ ಹೆಚ್ಚು ಸುವಿಸ್ತಾರವಾಗಿ ಈ ವಿಷಯಗಳ ಬಗ್ಗೆ ಮಾತನಾಡಬಹುದು ಅಂತ ಹೇಳ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ವ ಆಖಿರು ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತುಹು.